ಓ ದಿನಸಣ್ಣ, ಎಂತ ಕಸರತ್ತು ಈ ಮಳೆಯಲ್ಲಿ. ಆ ಕೆಳಗೆ ಮನೆ ಸಿದ್ದಯ್ಯ ಇದ್ದಾನಲ್ಲ, ಬೆರ್ರಿ ರಗಳೆ ಮರೆಯರೆ ಒಂದು. ಈ ಮಳೆ ನೀರು ಹೋಗ್ತದಂತೆ ಅವನ ಮನೆ, ಅದಕ್ಕೆ ಈ ಮಧ್ಯೆ ಒಂದು ಹೊಂಡ ಮಾಡೋಣ ಅಂತ. ಅಲ್ಲ ಮರೆಯರೆ ದಿನಸಣ್ಣ, ನಿಮಗೆ ಬುದ್ಧಿ ಇಲ್ವಾ? ಮಳೆ ನೀರಿಗೆ ಏನು ಮಾಡೋಕ್ಕಾಯ್ತದೆ? ಅದು ನನಗೆ ಗೊತ್ತು, ನಿಮಗೆ ಗೊತ್ತು, ಅವನಿಗೆ ಗೊತ್ತುಂಟ. ಬೆರ್ರಿ ರಗಳೆ ಮರೆಯರೆ, ಬೆಳಿಗ್ಗೆ ಎದ್ದು ಬಂದರೆ ಸಾಕು, ಮನೆ ಮುಂದೆ ನೀರು ಹೋಯ್ತುಂಟು, ಮನೆ ಮುಂದೆ ನೀರು ಹೋಯ್ತುಂಟು ಅಂತ. ಎಂತ ಮಾಡೋದು ಅದಕ್ಕೆ? ಅಲ್ಲ, ಮನೆ ಮುಂದೆ ನೀರು ಹೋದ್ರೆ ಏನು ಮಾಡೋಕ್ಕಾಗ್ತದೆ ಅದು? ಅವನಿಗೆ ಬುದ್ಧಿ ಬೇಡವಾ? ಏನು ಹೋಗುವಾಗ ಅವನು ಎಲ್ಲ ಎದೆ ಮೇಲೆ ಹೊತ್ಕೊಂಡು ಹೋಗ್ತಾನ? ನನಗೆ ಇಲ್ಲಿ ನೀವು ಮಾತಾಡೋದು ಕೇಳಿಸ್ತಾ ಉಂಟು. ಓ ಮರಾಯರೇ, ಮಾತಾಡೋದು ಕೇಳಿಸ್ಕೊಂಡಿದ್ದು ನಮಗೆ ಇಲ್ಲ ಅನಿಸ್ತದೆ. ಅಲ್ಲ ಮುತ್ತಣ್ಣ, ನಾನು ಅವರ ಹತ್ರ ಹೇಳಿದ್ದೇನು ಅಂತ, ಮನೆ ಮುಂದೆ ನೀರು ಹೋಯ್ತಾ ಉಂಟು ಅಂತ. ಆ ವಿಷಯ ನೀವು ಮಾತಾಡಬೇಕು. ಅದು ಬಿಟ್ಟು ನೀವು ಅವನು ಎಲ್ಲ ಎದೆ ಮೇಲೆ ಏರಿಕೊಂಡು ಹೋಗ್ತಾನೆ ಅನ್ನೋದು ಅದು ತಪ್ಪು. ಅದು ಅದು ತಮಾಷೆಗೆ ಹೇಳಿದ ಮರೆಯನ್ನು, ನೀನೆಂತ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು? ನಿಮ್ಮ ಈ ತಮಾಷೆ ಎಲ್ಲ ನನ್ನ ಹತ್ರ ಬೇಡ ಆಯ್ತಾ? ನನಗೂ ಗೊತ್ತು, ಎಲ್ಲರ ಮರ್ಮ ನನಗೂ ಗೊತ್ತುಂಟು ಆಯ್ತಾ? ಅಯ್ಯೋ ಬಿಡಿ ಮರಾಯರೆ, ಅಕ್ಕಪಕ್ಕ ಅಂದಮೇಲೆ ಒಂದು ಮಾತು ಬರೋದುಂಟು ಹೋಗೋದುಂಟು, ಅದನ್ನೆಂತ ದೊಡ್ಡದು ಮಾಡೋದಿಲ್ಲ. ಅಲ್ಲ ದಿನಕಣ, ಇಲ್ಲಿ ನಾವು ಮಾತಾಡಿದ್ದೇನು ಮಳೆ ನೀರು ಬರ್ತಾ ಉಂಟು ಅಂತ. ಆದರೆ ಎದೆ ಮೇಲೆ ಹೊತ್ತುಕೊಂಡು ಹೋಗುವ ಅಂತ ಇವರೇ ಕೇಳಿದೆ, ಹೇಳಿ ನೋಡೋಣ. ಓ ಈ ಬಿಟ್ಟಾಕು ಮರೆ, ಆಯ್ತು, ಏನೋ ಒಂದು ಬಾಯಿ ತಪ್ಪಿ ಬಂದದ್ದು ಅನ್ನಲ್ಲ, ಅದನ್ನೆಂತ ನೀ ದೊಡ್ಡದು ಮಾಡೋದು? ಇವತ್ತು ನಾನು ಸುಮ್ಮನೆ ಹೋಗ್ತೇನೆ ಮುತ್ತಣ್ಣ. ಮತ್ತೆ ಇನ್ನೊಂದು ದಿನ ನನ್ನ ವಿಷಯಕ್ಕೆ ನೀವು ಬಂದರೆ ಉಂಟಲ್ಲ, ನನಗೆ ತಲೆ ಕೆಟ್ಟ ನಾನು ಸರಿ ಇರೋದಿಲ್ಲ ನೋಡಿ, ಮನಸ್ಸಾಗಿರೋದಿಲ್ಲ ನಾನು. ಭಾಳ ಉಪದ್ರ ಮರೆಯರಿ ಒಂದು. ದಿನೇಶಣ್ಣ, ಸವಿತಾ ಇದ್ದಾಳ? ಒಳಗೆ ಎಂತ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಅದೇ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾರು ದಿನೇಶಣ್ಣ ಅದು? ನಮ್ಮ ಲಲಿತನ ಫ್ರೆಂಡ್ ಮರೆಯರೆ. ಒಳ್ಳೆ ಚಂದ ಇದ್ದಾರೆ ಅಲ್ಲ ನೋಡ್ಲಿಕ್ಕೆ. ಜಾಸ್ತಿ ಜೊಲ್ಲು ಸುರಿಸಬೇಡಿ ಮರೆಯರೆ, ನೋಡ್ಲಿಕ್ಕಾಗಲ್ಲ. ಹಾಗೇನಿಲ್ಲ ಮರೆಯರೆ, ಹೇಳಿದ್ದು ನಾನು ಅಷ್ಟೇ, ತಪ್ಪು ತಿಳ್ಕೊಬೇಡಿ ಆಯ್ತು. ನನಗೆ ಹೆಂಗಸರನ್ನ ನೋಡೋ ಅಭ್ಯಾಸ ಇಲ್ಲ ಮರೆಯರೆ, ನೀವು ಹಾಗೆ ಅನ್ಕೋಬೇಡಿ ಆಯ್ತು. ನೋಡಿದ್ರೆ ಗೊತ್ತಾಯ್ತುಂಟು ಬಿಡಿ ಮರೆಯರೆ, ನೀವು ಹೇಳೋದಂತ. ಸವಿತಾ, ಓ ಸವಿತಾ, ಓ ಲಲಿತಾ, ಎಂತ ಒಲೆ ಮುಂದೆ ಕೂತ್ಕೊಂಡು ತೂ ಹೊಡ್ಸದಾ? ಎಂತ ಮಳೆ ಮರ ಐತೆ ಇದು. ನನಗಂತೂ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಳ್ಳೋಣ ಅಂತ ಅನಿಸ್ತೈತೆ ನೋಡು. ಅಲ್ಲೆಲ್ಲ ಮಳೆ ಇಲ್ಲ ಅಂತ ಕಣ್ರೋ, ಶನಿವಾರ ಸಂತೆಲೆಲ್ಲ ಮಳೆ ಇಲ್ಲ ಅಂತ. ಇಲ್ಲಿ ಎಂತ ಮಳೆ ಬಿಡ್ತಾನೇ ಇಲ್ಲ. ನನಗಂತೂ ಈ ಊರೇ ಬೇಡ ಅನ್ಸೈತೆ ನೋಡು. ಬಟ್ಟೆ ತೊಳೆದ್ರೆ ಬಟ್ಟೆ ಒಣಗೋದಿಲ್ಲ. ಮಕ್ಕಳಿಗೆ ಬಳಿ ಸ್ಕೂಲಿಗೆ ಅಮ್ಮ ನಂದು ಲಂಗ ಒಣಗಿಲ್ಲ, ಎಂತ ಮಾಡ್ತೀರಮ್ಮ ನೀವು ಅಂತಂತ. ನಾನೆಂತ ಒಣಗಿಸ್ಲಿಕ್ಕೆ ಆಗ್ತದ ನನಗೆ? ನಾನು ಇಲ್ಲಿ ಕೆಂಡದ ಮುಂದೆ ತಂದಿಡೋದು. ಆ ಕೆಂಡದ ಮುಂದೆ ತಂದಿಟ್ರೆ ಬರೀ ವಾಸನೆ ಅಂತೆ. ಹೌದು ಕಣ್ರೋ, ಒಂಥರ ಮೊಗ್ಲು ವಾಸನೆ ಬರ್ತದೆ ಕಣ್ರೋ ಅದು. ಎಂತ ಮಾಡಿದ್ರು ಇನ್ನೆಂತ ಮಾಡೋಕ್ಕಾಗಲ್ಲ, ಅದನ್ನೇ ಹಾಕೊಂಡು ಹೋದ್ಲು. ಎಂತ ದಿನೇಶಣ್ಣನು ಮುತ್ತಣ್ಣನು ಸಿದ್ದನು ಎಂತ ಗಲಾಟೆ ಜೋರಾಗಿ ಬೊಬ್ಬೆ ಆಗ್ತಿದ್ರಲ್ಲೋ ಬರುವಾಗ ನಾನು. ಓ, ಆ ಸಿದ್ದಂದು ಒಂದು ದೊಡ್ಡ ರಾಮಾಯಣ ಅಂತ. ಮಳೆ ಬಂದ್ರೆ ಮಳೆ ನೀರು ಮನೆ ಮುಂದೆ ಬರ್ತದೆ, ಮನೆ ಮುಂದೆ ಬರ್ತದೆ ಅಂತ ಡೈಲಿ ಒಂದು ರಗಳೆ ಅಂದ್ರೆ ರಗಳೆ. ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲ ಕಣ್ರ, ನಾನು ಹೇಳೋದು ಮಳೆ ನೀರು ಮೇಲಿಂದ ಬರೋದನ್ನ ನಾವೆಂತ ಮಾಡ್ಲಿಕ್ಕೆ ಆಯ್ತದೆ ಹೇಳಿ? ಅವನು ತಲೆ ಮೇಲೆ ಟ್ಯಾಂಕ್ ಇಟ್ಕೊಂಡು ನಿತ್ಕೋಬೇಕಷ್ಟೇ ಅವನು. ಈ ಮಳೆದ ಅರ್ಧ ಕಾಟ ಆದ್ರೆ ಇವಂದು ಅರ್ಧ ಕಾಟ ಆಗೈತೆ ನಮಗೆ. ಆ ಮಳೆ ನಿಂತು ಹೋಯ್ತದೆ, ಒಂದು ಕಾಟ ತಪ್ಪಿಲ್ಲ ನಮಗೆ. ನಿಮ್ದು ಹಿಂಗಾದ್ರೆ ನಮ್ದು ಎಂತ ಗೊತ್ತಾ? ಬೆಂಗಳೂರಲ್ಲಿ ನನ್ನ ಆದ್ನಿ ಕೊಟ್ಟಿದ್ದಾರಲ್ಲ, ಅವರೆಲ್ಲ ಇಲ್ಲಿ ನೋಡಕ್ಕೆ ಬರೋದಂತೆ. ಅವ್ರಿಗೆ ಇಲ್ಲಿ ಕೊಡಗು ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಹೇಳಿರೋದು ಅವರು, ನಾವು ಬರ್ತೀವಿ ನೋಡಕ್ಕಲ್ಲಿ, ಚಂದ ಉಂಟು ನಿಮ್ಮೂರು, ಎಲ್ಲರೂ ಹೇಳ್ತಾರೆ ಅಂತ. ಅಲ್ಲ, ಊರು ಚಂದ ಉಂಟು ಆಯ್ತಾ, ಅದು ನಮಗೆ ಗೊತ್ತು. ಈ ಮಳೆಯಲ್ಲಿ ಯಾಕೆ ಬರೋದ್ರು ಅವರು? ನನಗೆ ಮಾತ್ರ ಈ ಮಳೆ ಟೈಮಲ್ಲಿ ಎಲ್ಲೂ ಇವರು ಹೇಳ್ತಾರೆ, ನನಗೆ ಯಾವಾಗಲೂ ಹೇಳೋದು ನಿಮ್ಮ ದಿನೇಶಣ್ಣ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಬಾ ಅಂತ. ನನಗೆ ಮಾತ್ರ ಈ ಮಳೆಯಲ್ಲಿ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗಲ್ಲ. ಎಂತ ಹೋಗೋದು ಮಳೆಯಲ್ಲಿ? ಅಂದರೆ ಅವ್ರಿಗೆ ಬೆಂಗಳೂರವ್ರಿಗೆ ಅಲ್ಲಿ ಬರೀ ಸಿಟಿ ಅಲ್ಲ, ಶಾಪು ಅದು ಇದು ಎಲ್ಲ ಬರೀ ಅದೇ ಅಂತೆ. ಅವ್ರಿಗಲ್ಲಿ ಅದು ಒಂಥರ ಹಿಂಸೆ ಅಲ್ಲ, ಅದಕ್ಕೆ ಇಲ್ಲಿ ಬಂದರೆ ಒಳ್ಳೆ ವಾತಾವರಣ, ಕೊಡಗಿನ ಕಡೆ ಎಲ್ಲ ಒಳ್ಳೆ ವಾತಾವರಣ. ಮತ್ತು ಅವ್ರು ಹೇಳೋದೆಂತ ಗೊತ್ತಾ, ಕೊಡಗಿನ ಹುಡುಗಿರು ಭಾಳ ಚಂದ ಇರ್ತಾರೆ ಅಂತ. ಹೌದು, ನಾನು ಅಷ್ಟೇ ಆಯ್ತಾ. ನನ್ನ ಮದುವೆ ಫೋಟೋ ನೋಡಿ ಎಲ್ಲ ಕೇಳೋದು, ಎಷ್ಟು ಚಂದ ಇದ್ರಲ್ಲ ಅತ್ತೆ ನೀವಾಗ ಅಂತ. ನೀವು ಈಗಲೂ ಚಂದನೇ ಸವಿತಾ, ನೀವು ತುಂಬ ಚಂದ ಇದ್ದೀರಿ ಈಗಲೂ. ಆದರೆ ನೀವು ಒಂದು ಸ್ವಲ್ಪ ಸಣ್ಣ ಆಗಬೇಕು. ಯಾಕೆ ನೀವು ಬರ್ತಾ ಈ ಥರ ಊದ್ತಿರೋದು? ಅದೆಂತ ಗೊತ್ತಾ, ದಿನೇಶಣ್ಣನಿಗೆ ಯಾವಾಗಲೂ ಚಿಕನ್ ಇರಲೇಬೇಕು ಊಟಕ್ಕೆ ಆಯ್ತಾ. ಒಂದೆರಡು ಪೀಸ್ ಆದರೂ ಇರಬೇಕು. ನಾನೇನು ಮಾಡೋದು, ಇವತ್ತಿನಬಾರ್ದು ಅನ್ಕೊ. ವಾರದಲ್ಲಿ 5-6 ದಿನ ಬರೀ ಚಿಕನ್ನೇ ತಿನ್ನೋದು ಅಂತ. ಬೇಡ ಅಂತ ಎತ್ತಿಡೋದು. ಈ ಚಳಿಗೂ ಅದಕ್ಕೂ ಒಳ್ಳೆ ನಾಲಿಗೆಗೆ ಹಂಗೆ ಎಳಿತದೆ ಚಿಕನ್ನು. ನನಗೂ ಅದೇನೇ ಸಮಸ್ಯೆ. ಆದರೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕಣ್ರು, ತಿನ್ನಬಾರ್ದು. ವಾರದಲ್ಲಿ 1-2 ಸರಿ ಸಾಕು. ನಮ್ಮನೇಲಿ ಇನ್ನೆಂತ ಇವರಿಗೆ ಯಾವಾಗಲೂ ಇರಬೇಕು ಅಂತ. ಚಿಕನ್ ಉರಿಯೋದು ಆಯ್ತಾ, ಆಮೇಲೆ ಸ್ವಲ್ಪ ವೈನ್ ಮಾಡಿಡೋದು ಆಯ್ತಾ, ಮನೆಯಲ್ಲೇ ಮಾಡಿಡೋದು, ಅದನ್ನು ಕುಡ್ಕೊಂಡ್ಬಿಡೋದು. ಇದು ತಿನ್ನೋದು, ಅದೇ ಬಾಡಿಗೆ ಏನಾಯ್ತದೆ, ಈ ಒಳ್ಳೆ ದಪ್ಪ ಬರ್ತದೆ ಬಾಡಿ, ಅದು ಆಗಿರೋದು. ವೈನ್ ಕುಡಿದ್ರೆ ಕಲರ್ ಬರ್ತಾರಲ್ಲ ಸವಿತಾ? ವೈನ್ ಒಳ್ಳೇದು, ವೈನ್ ಯಾರು ಬೇಕಾದ್ರೂ ಕುಡಿಬೋದು ಕಣ್ರು, ಭಾಳ ಒಳ್ಳೇದದು. ಅಂದರೆ ಇಷ್ಟು ಒಂದು ಈ ಸಿರಪ್ ಬಾಟ್ಲು ಬರ್ತದೆ ನೋಡಿ, ಮುಚ್ಚುಳ, ಆ ಮುಚ್ಚುಳದಲ್ಲಿ ಒಂದು 10 ml ಅಷ್ಟೇ ಕುಡಿಯೋದು. ಅಂದರೆ ಗಂಟ್ಲು ಗಟ್ಟಲೆ ಕುಡಿಯೋದಲ್ಲ. ಒಲೆ ಮೇಲೆ ಅಂತ ಇಟ್ಟಿರೋದು?
ದಿನೇಶ್ ಅಣ್ಣನಿಗೆ ಕಡುಬು ಮಾಡ್ಬೇಕಂತೆ, ಕಡುಬು ಮಾಡಿ ಕೋಳಿ ಸಾರು ಮಾಡ್ಬೇಕಂತೆ. ಮಳೆಗೂ ಅದಕ್ಕೂ ಒಳ್ಳೆ ಅವರಿಗೆ ತಿನ್ನೋಣ ಅನ್ಸೋದು, ಕಡುಬು ತಿನ್ನೋಣ, ಪಂದಿಕರಿ ತಿನ್ನೋಣ, ಇದೇ ಅವರಿಗೆ. ನೋಡಿ ನನ್ನ ಮಾತಲ್ಲಿ ಎಂತಕ್ಕೆ ಬಂದಿದ್ದು ಅಂತ ಹೇಳಕ್ಕೆ ಮರ್ತೋಯ್ತು. ನಮ್ಮನೆಯವರು ಹೇಳಿದ್ರೆ ಆಯ್ತಾ, ಸವಿತಕ್ಕ ಚಂದ ಪಂದಿಕರಿ ಮಾಡ್ತಾರೆ, ಅವ್ರು ಮಾಡಿದ ಟೇಸ್ಟ್ ಯಾರಿಗೂ ಬರೋದಿಲ್ಲ ಅಂತ. ಅದಕ್ಕೆ ಹೆಂಗೆ ಮಾಡ್ತೀರಾ ಅಂತ ಕೇಳಕ್ಕೆ ಬಂದಿದ್ದು ನಾನು. ಓ ಹಂಗಾದ್ರೆ ಒಂದು ಕೆಲಸ ಮಾಡಿ ನೀವು, ನಾಳೆ ನಾನು ಪಂದಿಕರಿ ಮಾಡ್ತೀನಿ. ಇವರು ಹೇಳಿದ್ರು ಆಯ್ತಾ, ದಿನೇಶಣ್ಣ ಹೇಳಿದ್ರು ನಾಳೆ ಪಂದಿಕರಿ ಒಳ್ಳೆ ನಾಟಿ ಮರಿ ಸಿಗ್ತದಂತೆ, ಅದಕ್ಕೆ ನಾಳೆ ಮಾಡು ಅಂತ ಹೇಳಿದ್ದಾರೆ. ನಾಳೆ ಒಂದು 10:30ಗೆ ಬನ್ನಿ, ಇದೇ ಟೈಮಿಗೆ ಬಂದರೆ ನಾನು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಸರಿ ಹಾಗಾದ್ರೆ ಸವಿತಕ್ಕ, ನಾನು ಇನ್ನು ಬರ್ತೇನೆ ಆಯ್ತಾ. ಹಾಗಾದ್ರೆ ನಾಳೆ ಬರ್ತೀನಿ, ಇದೇ ಟೈಮಿಗೆ ಬರ್ತೀನಿ ಆಯ್ತಾ. ಇಲ್ಲೂ ಒಂದೆರಡು ಕಡುಬು ತಿನ್ಕೊಂಡೋಗಿ, ಕಡುಬು ಮಾಡ್ತೀನಿ, ಕೋಳಿ ಸಾರು ಆಗಿದೆ, ಕಡುಬು ಮಾಡ್ತೀನಿ ಇರಿ. ಇಲ್ಲ ಸವಿತಕ್ಕ, ಈಗಲೇ ಟೈಮ್ ಆಯಿತು. ಅದು ಅತ್ತೆಗೆ ಬೇರೆ ಹುಷಾರಿಲ್ಲ ಆಯ್ತಾ, ಅವರಿಗೆ ರೊಟ್ಟಿನೇ ಆಗಬೇಕು. ಅದಕ್ಕೆ ಬಿಸಿ ಬಿಸಿಗೆ ರೊಟ್ಟಿ ಮಾಡಿಕೊಟ್ರೆ ಮಲ್ಕೊಂಡ್ಬಿಡ್ತಾರೆ ತಿಂದು. ಇಲ್ಲಿ ಹಾಗಾದ್ರೆ ಒಂಚೂರು ಬಾಕ್ಸಿಗೆ ಕೋಳಿ ಸಾರು ಹಾಕೊಡ್ತೀನಿ, ತಗೊಂಡೋಗಿ. ರೊಟ್ಟಿಗೆ ಭಾಳ ಚಂದ ಇರ್ತದೆ. ಈ ಬಾಕ್ಸ್ ಎಲ್ಲ ಮೇಲೆ ಐಟಲ್ಲಿ ಇಟ್ಟಿರ್ತಾರೆ, ನಾನು ಈ ಕುಳ್ಳಿರೋದಕ್ಕೂ ಅದಕ್ಕೂ ತೆಗಿಯೋಕ್ಕೆ ಆಗಲ್ಲ. ಅಯ್ಯೋ ಅಷ್ಟು ದೊಡ್ಡ ಬಾಕ್ಸ್ ಎಂತಕ್ಕೆ ಸವಿತಕ್ಕ, ಚಿಕ್ಕದು ಸಾಕು, ಚಿಕ್ಕ ಬಾಕ್ಸಲ್ಲಿ ಹಾಕೊಡಿ ಸಾಕು. ಇಲ್ಲಿ ತಗೊಂಡೋಗಿ, ಬೆಳಿಗ್ಗೆ ಏನಕ್ಕಾದ್ರೂ ಉಳಿದ್ರೆ ಕಾಸು ಇಟ್ಕೊಂಬಿಡಿ, ಚಂದ ಇರ್ತದೆ. ಸರಿ ಸವಿತಕ್ಕ, ಬರ್ತೀನಿ ಆಯ್ತಾ. ಹುಷಾರಾಗಿ ಹೋಗಿ, ಮಳೆಯಲ್ಲಿ ಜಾರ್ತದೆ ಹೊರಗಡೆ, ನೋಡ್ಕೊಂಡು ಹೋಗಿ. ನೋಡಿದ್ರಲ್ಲ, ಇದು ನಮ್ಮ ಜೀವನ ಶೈಲಿ ಆಗಿತ್ತು. ಇನ್ನು ನಾನು ನಿಮಗೆ ಹೆಚ್ಚೆಚ್ಚು ತಿಳಿಸ್ಕೊಡ್ತೀನಿ ಆಯ್ತಾ, ನಮ್ಮ ಮಲೆನಾಡಿನ ಬಗ್ಗೆ, ಕಾಫಿ ತೋಟದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಮತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಆಯ್ತಾ. ಧನ್ಯವಾದ.